ಹೋಗಿದ್ದಾರೆ. ಇಡೀ ಅಮೇರಿಕಾದ ಮಿತ್ರ ರಾಷ್ಟ್ರಗಳು ಇವತ್ತು ಅಮೇರಿಕ ತೆಗೆದುಕೊಂಡಂತಹ ಹೆಜ್ಜೆಯ ವಿರುದ್ಧವಾಗಿ ಇವತ್ತು ಎಲ್ಲ ರಾಷ್ಟ್ರಗಳು ನಾವು ಅವ್ರಿಗೆ ಈ ಯುದ್ಧದಲ್ಲಿ ಸಹಾಯ ಮಾಡಲ್ಲ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯ ನಿಲುವು ಏನು, ದೇಶದ ವಿದೇಶಿ ನೀತಿಯ ವಿದೇಶಾಂಗ ಸಚಿವರ ನಿಲುವೇನು ಏನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಹಾಗಾಗಿ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂತಹ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಈ ದೇಶದ ದಿನನಿತ್ಯದ ಏನು ವಸ್ತುಗಳಿದೆ ಅದರ ಬೆಲೆ ಏರಿಕೆ ಆಗ್ತಾ ಇದೆ. ಇವತ್ತು ಮಹಿಳೆಯರು ಗ್ಯಾಸ್ ಇಲ್ಲದೆ ಇರೋದ್ರಿಂದ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಇದನ್ನು ಅವರು ಬಹಳ ಬೇಗ ಇತ್ಯರ್ಥ ಮಾಡಬೇಕು, ಇಲ್ಲದ್ರೆ ಈ ದೇಶದ ಜನ ಇದಕ್ಕೆ ತಕ್ಕ ಉತ್ತರ. ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲಿ ಇಂಥ ಅಭಾವ ಸೃಷ್ಟಿಯಾಗಿದೆ, ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಂತೇಳಿ ಆರೋಪವನ್ನು ಮಾಡ್ತವ್ರೆ. ಸರ್, ಈಗ ಬಿಜೆಪಿಗರು ವಾಟ್ಸಪ್ ಯೂನಿವರ್ಸಿಟಿಲಿ ಓದ್ಕೊಂಡ್ಬಂದ್ಬಿಟ್ಟು ಈ ಥರ ಕತೆ ಹೇಳ್ತಾ ಇದ್ದಾರೆ. ಕಾರಣ ಬಂದು ಉತ್ತರ ಭಾರತದಲ್ಲಿ ಹೈಯೆಸ್ಟ್ ಗ್ಯಾಸ್ ಗಾಡಿನೇ ಕಳ್ತನ ಆಗಿದೆ, ಅಂದರೆ ಲೋಡ್ ಕೊಡೋ ಗಾಡಿ ಕಳ್ತನ ಆಗಿದೆ. ಆಮೇಲೆ ಸೈಕಲಲ್ಲಿ ಗ್ಯಾಸ್ ಕಲೆಕ್ಟ್ ಮಾಡೋ ಅಷ್ಟೊತ್ತಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಥರ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ನಮ್ಮ ಸ್ನೇಹಿತರು ಹೇಳಿದ್ರು, ಬಿಜೆಪಿ ವಕ್ತಾರರು, ಎಲ್ಲೂ ಇಲ್ಲ, ಬರೀ ಕರ್ನಾಟಕದಲ್ಲಿ ನಾವು ಇರೋದೇ 4-5 ರಾಜ್ಯದಲ್ಲಿ ಅಷ್ಟೇ. ಇಲ್ಲಿ ಮಾತ್ರ ಎಲ್ಲಿ ಸಮಸ್ಯೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಹೋಟ್ಲು ಮುಚ್ಚಿ 5-6 ದಿನ ಆಗಿದೆ, ಸಂಪೂರ್ಣ ಮುಚ್ಚಿ. 100 ವರ್ಷದ ಹಳೆ ಶಿವಾಜಿ ಹೋಟ್ಲುಗಳು ನಾನ್ ವೆಜ್ ಆಗ್ಬೋದು, ವೆಜ್ ಆಗ್ಬೋದು, ಮರಾಠ ಹೋಟ್ಲುಗಳು ಮುಚ್ಚಿದೆ. ಯಾವಾಗ ಅವಲಂಬಿತವಾಗಿ ನಮ್ಮ ಭಾರತ ರಾಷ್ಟ್ರ ಅಮೆರಿಕನ ಅತಿ ಹೆಚ್ಚು ಅವಲಂಬಿತ ಆಯ್ತಾ, ಆ ಒಂದು ಉಪಕಾರನೇ ಇವತ್ತು ನಾವು ಅನುಭವಿಸ್ತಾ ಇದೀವಿ. ಎಲ್ಲ ಹೋಟ್ಲುಗಳು ಮುಚ್ಚಿರೋದು ಭಾರತದಲ್ಲಿ ಗ್ಯಾಸ್ ಕೊರತೆ ಆಗಿರೋ, ಅಂದರೆ ಕಚ್ಚಾ ತೈಲ ನಮಗೆ ಬರದೇ ಇರೋ ಕಾರಣನೇ ಅಮೆರಿಕ. ಯಾಕೆ ಹೇಳಿ, ರೇಟ್ ನಿರ್ಧಾರ ಮಾಡೋದು ಅಮೆರಿಕ. ಎರಡನೇ ವಿಚಾರ, ಯುದ್ಧ ನಿಲ್ಲಿಸೋದು. ಬೇಕಾದ್ರೆ 4-5 ಉದಾಹರಣೆ ಕೊಡ್ತೀನಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿರ್ತಕ್ಕಂಥ ನಾವು ಗಲ್ಫ್ ರಾಷ್ಟ್ರಗಳನ್ನು ಅದರ ಅವಶ್ಯಕತೆ ನಮಗೆ ಇರ್ತಕ್ಕಂಥದ್ದು, ನಾವೇ ಅಲ್ಲೇ ಆಯಿಲ್ ಪರ್ಚೇಸ್ ಮಾಡ್ತಿದ್ದು, ಗ್ಯಾಸ್ ಪರ್ಚೇಸ್ ಮಾಡ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಕೂಡ ಮತ್ತು ರಾಜಕೀಯ ಪಕ್ಷಗಳು ಕೂಡ ಸರ್ಕಾರದ ಬೆನ್ನಿಗೆ ನಿಂತ್ಕೋಬೇಕಲ್ವಾ? ಅದು ಬಿಟ್ಟು ನೀವು ರಾಜಕೀಯ ಕಾರಣಕ್ಕಾಗಿ ಅವ್ರನ್ನ ದೋಷಣೆ ಮಾಡ್ತಕ್ಕಂಥದ್ದು ಅಥವಾ ರಾಜಕೀಯ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಭಾರತೀಯ ಜನತಾ ಪಕ್ಷದವರ ಆಗ್ರಹ. ಸರ್, ನಾವೊಂದು ರಾಜಕೀಯ ಪಕ್ಷವಾಗಿ ಒಂದು ಆಡಳಿತ ಪಕ್ಷವನ್ನ ನಾವು ಕ್ವಶನ್ ಮಾಡೋಕ್ಕೆ ನಮ್ಗೆಲ್ಲ ರೈಟ್ಸ್ ಇದೆ. ನಾವು ಅಧಿಕಾರದಲ್ಲಿದ್ದಾಗ ಜನಪರವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ನಾವು ಆಹಾರ ಭದ್ರತೆ ಕಾಯ್ದೆಯನ್ನು ತಂದಿದ್ದೀವಿ, ನಾವು ಮನ್ರೇಗಾ ತಂದ್ವಿ, ನಾವು ಲಿಬರೈಸೇಷನ್ಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ. ನಾವು ಏನಂತಾರೆ ಲೈಸೆನ್ಸ್ ರಾಜ್ನ ತೆಗೆದು ನಾವು ಲಿಬರೈಸೇಷನ್ ಮಾಡಿ ಓಪನ್ ಎಕಾನಮಿ ಮಾಡಿದ್ವಿ. ನಾವು ಎಲ್ಲ ರಾಜ್ಯಗಳ ಜೊತೆ, ಎಲ್ಲ ದೇಶಗಳ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂತೇಳಿ ನಾವು ಫಾರಿನ್ ಪಾಲಿಸಿನ ಚೆನ್ನಾಗಿ ಮಾಡಿದ್ವಿ. ಇವತ್ತು ಆ ಫಾರಿನ್ ಪಾಲಿಸಿನ ನಮ್ಮ ಏನಂತಾರೆ ಪ್ರಸಿದ್ಧವಾದ 56 ಇಂಚಿನ ಪ್ರಧಾನಿಗಳು ಏನು ಹೇಳ್ತಾರೆ, ಝೀವುಜೂರ್ ಅನ್ನೋ ಅಂತ ಕೇಳಿಸ್ಕೊಡ್ರಿ, ನಿಮ್ಮ ಪ್ರಧಾನಿಯವರು ಝೀವುಜೂರ್ ಅನ್ನೋ ಅಂತ ಪಾಲಿಸಿನ ಪಾಲನೆ ಮಾಡ್ತಾ ಇದ್ದಾರೆ ಹೊರತು ಅವರು ದಿಟ್ಟತನದಿಂದ ನನಗೆ ಏನು ಬೇಕು, ನನ್ನ ದೇಶಕ್ಕೆ ಏನು ಬೇಕು ಅನ್ನೋ ಕೇಳುವಂತ ದಿಟ್ಟತನ ಪ್ರಧಾನಮಂತ್ರಿಗಳಿಗಿಲ್ಲ. ಅದು ವಿಪರ್ಯಾಸ. ನಾವು ಪ್ರಜೆಗಳಾಗಿ ಹುಟ್ಟದಂತ, ನಾವು ಪ್ರಜೆಗಳಾಗಿ ಬಿಜೆಪಿ ಪಕ್ಷದವ್ರನ್ನ ಕೇಳ್ತಾ ಇದ್ದೀವಿ, ನೀವು ಪ್ರಜೆಗಳಲ್ವಾ? ನಿಮಗೆ ಪ್ರಜಾಸತ್ತಾತ್ಮಕ ಬೆಲೆ ಇಲ್ವಾ? ನಿಮಗೆ ಸಾರ್ವಭೌಮತ್ವ ಮೇಲೆ ಬೆಲೆ ಇಲ್ವಾ? ನೀವು ಜನರಿಗೋಸ್ಕರ ಜನರು ಏನ್ ಬೇಕು ಅನ್ನೋದನ್ನ ಕೇಳೋಂತ ನಿಮಗೆ ನೈತಿಕತೆ ಇಲ್ವಾ? ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ. ಆಯ್ತು, ನಾನು ಇದೇ ಎಕ್ಸಾಂಪಲ್ ನೀವು ಕೇಳಿದ್ರಲ್ವಾ, ನಾವು ಆಡಳಿತ ಪಕ್ಷದಲ್ಲಿ ಇಲ್ಲ, ಇವತ್ತು ಆಡಳಿತ ಬಿಜೆಪಿ ಅವ್ರು ಮಾಡ್ತಿದ್ದಾರೆ ಕೇಂದ್ರದಲ್ಲಿ. ಅವರಿಗೆ ಯಾವ ನೀತಿಗಳನ್ನ ಎಲ್ಲಿ ತರಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ಇಲ್ಲ. ನಾವು ಇದನ್ನೇ ಹೇಳ್ತೀವಿ. ನಾವು 2008ರಲ್ಲಿ ಇದೇ ತರ ನಮಗೆ ಎಕನಾಮಿಕ್ ಪ್ರಾಬ್ಲಮ್ ಆದಾಗ ನಾವು ಅವತ್ತು ಏನೇನ್ ಕಾರ್ಯಕ್ರಮಗಳನ್ನ ತಗೊಂಡಿದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು ಅವತ್ತು ಆಯಿಲ್ ಬಾಂಡ್ಸ್ ನ ಮಾಡಿದ್ವಿ. ಆಯಿಲ್ ಬಾಂಡ್ಸ್ ನ ಏನಕ್ಕೆ ಮಾಡಿದ್ವಿ ಅಂತಂದ್ರೆ ಜನರ ಮೇಲೆ ತೆರಿಗೆ ಹೋಗ್ಬಾರ್ದು, ಜನರ ಮೇಲೆ ಆ ಟ್ಯಾಕ್ಸ್ ಹೋಗ್ಬಾರ್ದು, ಜನರಿಗೆ ಕಷ್ಟ ಆಗ್ಬಾರ್ದು. ಆ ಆಯಿಲ್ ಬಾಂಡ್ಸ್ ನ ನಾವು ಸರ್ಟನ್ ಪೀರಿಯಡ್ ಅಲ್ಲಿ ನಾವು ಅದನ್ನ ವಾಪಸ್ಸು ಆಯಿಲ್ ಕಂಪನೀಸ್ಗೆ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಜನರ ಮೇಲೆ ಹೊರೆ ಬೀಳಬಾರ್ದು ಅಂತ ಹೇಳಿ ನಾವು ಅವತ್ತು ಆ ಕಾರ್ಯಕ್ರಮಗಳನ್ನ ತಗೊಂಡಿದ್ದು. ಇವತ್ತು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ, ಬಿಜೆಪಿ ಪಕ್ಷದವರು ಒಂದರ್ಥ ಮಾಡ್ಕೋಬೇಕು, ಇದು ಅಟ್ಟರ್ ಫೇಲ್ಯೂರ್ ಆಫ್ ಎನರ್ಜಿ ಸೆಕ್ಯೂರಿಟಿ. ಎಸ್ ಸರ್, ಒಟ್ಟಾರೆ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅವ್ರು ಹೇಳ್ತಾರೆ ಇದಕ್ಕೆ ಒಂದು ಇವತ್ತಿನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಈ ದೇಶದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ತುರ್ತಾಗಿ ಕರಿಬೇಕು. ಎದುರಾಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೆ ಇಡೀ ದೇಶದ ಒಕ್ಕೊರಲ ಒಂದು ಅಭಿಪ್ರಾಯವನ್ನು ಪಡಿಬೇಕಾಗತ್ತೆ. ಜೊತೆಯಲ್ಲಿ ಇವತ್ತು ಗ್ಯಾಸ್ ಸಮಸ್ಯೆ ಬರೀ ಬೆಂಗಳೂರಿಗೋ ಕರ್ನಾಟಕಕ್ಕೂ ಬಂದಿಲ್ಲ, ಇಡೀ ದೇಶಕ್ಕೆ ಬಂದಿದೆ. ಇಡೀ ದೇಶದ ಎಲ್ಲ ಕಡೆ ಒಂದು ಕಡೆ ಕೃತಕ ಅಭಾವವನ್ನು ಕೂಡ ಸೃಷ್ಟಿಯಾಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಕೇಂದ್ರ ಸರ್ಕಾರ ಕೂಡಲೇ ಸರ್ವ ಪಕ್ಷಗಳ ಸಭೆ ಕರೆದು ಶಾಂತಿಯನ್ನ ಕಾಪಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೂತ್ರವನ್ನು ಕಂಡಿರ್ತಕ್ಕಂಥ ಒಂದು ರಾಜತಾಂತ್ರಿಕ ಮಾರ್ಗಕ್ಕೆ ಮುಂದಾಗಬೇಕಾಗಿದೆ. ಮೌನ ವಹಿಸತಕ್ಕಂಥದ್ದು ಹೊಣೆಗಡಿ ನೀತಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀವಿ. ಅದ್ರ ಜೊತೆಯಲ್ಲಿ ಅಲ್ಲಿ ಯುದ್ಧ ಆಗ್ತಾ ಇದೆ. ಆ ಯುದ್ಧಕ್ಕಿಂತ ಹೆಚ್ಚು ನರಕ ಯಾತನೆ ಈ ದೇಶದ ರೈತರು, ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಮಾತ್ರ ಅಲ್ಲ,
ಹಳ್ಳಿಗಳಲ್ಲಿ ಪಾನಿಪುರಿ ಮಾಡ್ತಕ್ಕಂಥ ಜನ, ಬೇರೆ ಬೇರೆ ಸಣ್ಣ ಪುಟ್ಟ ಹೋಟ್ಲ್ ಇಟ್ಕೊಂಡಿರ್ತಕ್ಕಂಥ ಜನ ಗ್ಯಾಸ್ ಇಲ್ದಲೆ ಮತ್ತೆ ಇವತ್ತು ತನ್ನ ತುತ್ತು ಚೀಲಕ್ಕಾಗಿ ಇವತ್ತು ಹೆಣಗಾಡ್ತಾ ಇರ್ತಕ್ಕಂಥ ಸ್ಥಿತಿ ಇದೆ. ಇಂಥ ದಾರುಣವಾದ ಸ್ಥಿತಿ ಉಲ್ಬಣ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ರಾಜಕೀಯ ಬದ್ಧತೆ, ಇಚ್ಛಾಶಕ್ತಿ ಪ್ರದರ್ಶನ ಮಾಡದೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಮಾಡಬೇಕಾಗತ್ತೆ. ಇವತ್ತು ಒಂದು ಸರ್ವಪಕ್ಷ ಸಭೆಯನ್ನು ಕರಿಬೇಕು, ದೇಶದ ಎಲ್ಲ ಪ್ರಮುಖ ಪಕ್ಷಗಳನ್ನು ಕರೆದು ಇವತ್ತಿನ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡಿ ಮುಂದೇನು ಮಾಡ್ಬೇಕಂತೇಳಿ ಚರ್ಚೆಯನ್ನು ಮಾಡ್ಬೇಕಂತೇಳಿ ಅಮ್ಜದ್ ರವರು ಹೇಳಿದರು. ಸರ್, ಖಂಡಿತವಾಗ್ಲೂ ಈ ಮಾತನ್ನ ಎಲ್ಲರೂ ಒಪ್ಪಬೇಕಾಗುತ್ತೆ. ಯಾಕಂದ್ರೆ ಈಗ ನಾವು ಭಾರತ ವಿಶ್ವಗುರು ಅಂತ ಹೇಳಿದ್ಮೇಲೆ ನಾವು ಅವಲಂಬನೆಯನ್ನು ಸೊನ್ನೆ ಮಾಡ್ಕೊಬೇಕು, ಸ್ವಾವಲಂಬಿಗಳಾಗಿ ನಾವು ಈಗ ಈ ಥರದ್ದು ಸಮಸ್ಯೆಗಳು ಬರ್ತಾನೆ ಇರ್ತದೆ. ಇವತ್ತು ಗ್ಯಾಸ್ ಸಮಸ್ಯೆ, ನಾಳೆ ಪೆಟ್ರೋಲ್ ಸಮಸ್ಯೆ, ನಾಡ್ದು ಡೀಸೆಲ್ ಸಮಸ್ಯೆ, ಈ ಥರ ಸಮಸ್ಯೆಗಳು ಬರ್ತಾ ಇರೋವಾಗ ನಾವು ಕೈ ಚೆಲ್ಬಿಟ್ಟು ಕುತ್ಕೊಳ್ಳೋದ ಅಥವಾ ಯಾರ ಕಡೆನೋ ಕೈ ತೋರಿಸ್ತಾ ನಮ್ಮ ಕೈಲಿ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದ್ರೆ ಅಧಿಕಾರದಲ್ಲಿ ಕೂತಿರೋರು ನೀವು ಸಮಸ್ಯೆನ ಬಗೆಹರಿಸ್ಬೇಕು ಸ್ವಾಮಿ. ಪ್ಲಾನ್ ಎ ಅಂತ ಏನು ಇಟ್ಕೊಂಡಿರ್ತೀರಿ, ಗ್ಯಾಸ್ ಸಪ್ಲೈ, ಪ್ಲಾನ್ ಬಿ ಇಟ್ಕೊಂಡಿರ್ಬೇಕು. ನೀವು ಇಂಥದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಭಾರತ ಅಂತ ದೊಡ್ಡ ಹೇಳ್ತಾರೆ ಕೃತಕಾಭಾವ ಸೃಷ್ಟಿಯಾಗಿದೆ, ಅದು ಕಾಂಗ್ರೆಸ್ನವ್ರ ಅಂತ ಸಾಧ್ಯತೆ ಇದೆಯಾ? ಸರ್, ನಾನೇನು ಹೇಳ್ತಾ ಇದ್ದೀನಿ, ಇವಾಗ ಕಾಂಗ್ರೆಸ್ ಇಂದ ಸೃಷ್ಟಿ ಆಯ್ತು, ಬಿಜೆಪಿಯಿಂದ ಸೃಷ್ಟಿ ಆಯ್ತು. ಇವತ್ತು ನಾವು ಇಲ್ಲೇ ಒಂದು ಸಣ್ಣ ಹೋಟ್ಲಿದೆ, ನಾವಿಲ್ಲೆಲ್ಲ ಚರ್ಚೆ ಆದ್ಮೇಲೆ ಹೋಗಿ ಟೀ ಕುಡಿಬೇಕು ನೋಡ್ರಿ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಗ್ಯಾಸ್ ಇಲ್ಲ. ಇದು ವಾಸ್ತವ. ಕೃತಕ ಅಭಾವ ಆಗಬೇಕು ಅಂತಂದ್ರೆ ವರ್ಷಕ್ಕೊಂದ್ಸರಿ ಆಗಬೇಕು ಅಥವಾ ಎಲೆಕ್ಷನ್ಗಳು ಬಂದಾಗ ಆಗಬೇಕು. ಅವಾಗೆಲ್ಲ ಯಾಕೆ ಆಗ್ತಿಲ್ಲ ಕೃತಕ ಅಭಾವ? ನಾವ್ ಹೇಳ್ತಾ ಇರೋದು ಕೃತಕ ಅಭಾವ ಆಯ್ತು, ಮತ್ತೊಂದಾಯ್ತು, ಸ್ವಾವಲಂಬಿಗಳಾಗಬೇಕು ನಾವು. ಸರ್, ಇವತ್ತು ನಾವು ನಮ್ದು 3000 ವರ್ಷ ಇತಿಹಾಸ ಇದೆ, 5000 ವರ್ಷ ಇತಿಹಾಸ ಇದೆ ಅಂತ ಹೇಳಿದ್ಮೇಲೆ ಬರೀ ಮಧ್ಯಪ್ರಾಚ್ಯ ದೇಶಗಳು ಈಗೇನು 200 ವರ್ಷ 300 ವರ್ಷದಿಂದ ಅವರು ಅಸ್ತಿತ್ವಕ್ಕೆ ಬಂದಿರೋದು. ನಮ್ಮ ದೇಶದಲ್ಲಿ ಏನೇ ಒಂದಿತ್ತು ಅಂತಂದ್ರೂ ಸ್ವಾವಲಂಬಿಗ ಇರಬೇಕು ಅಂತಂದ್ರೆ ಇಂಥವಕ್ಕೆಲ್ಲ ನಾವು ಕಡಿವಾಣ ಹಾಕ್ಲೇಬೇಕು. ಪ್ರಜೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋಂಗೆ ನೋಡ್ಕೊಬೇಕು ಸರ್. ಇಷ್ಟೇ ನನ್ನ ವಾದ. ಬೆಂಗಳೂರಿನಲ್ಲಿ ಸುಮಾರು 5000 ಹೋಟೆಲ್ಗಳಿಗೆ ಪ್ರತಿದಿನ ಕೇವಲ 500 ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಾ ಇದೆ. ಅಲ್ಲಿಗೆ 20% ಅಲ್ಲ, ಪರ್ ಡೇ 4000 ಅಂದರೆ 1 kg ಅಥವಾ 1.5 kg ಇಡೀ ದಿನಕ್ಕೆ ಕೊಡ್ತಿರ್ತಕ್ಕಂಥದ್ದು. ಸುಮಾರು 15,000 ಜನರು PGಯಲ್ಲಿ 15,000 PGಯಲ್ಲಿ ಇರ್ತಕ್ಕಂಥವ್ರು ಕೂಡ ತೊಂದರೆ ಆಗ್ತಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಅನೇಕ ಕಾರ್ಮಿಕರಿಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂಡ ಗ್ಯಾಸ್ ಪ್ರಾಬ್ಲಮ್ ಆಗಿ ಕೈಗಾರಿಕೆಗಳು ಬಂದಾಗಿರ್ತಕ್ಕಂಥದ್ದು. ಇದು ಒಂದೇ ಅಲ್ಲ, ಕಾರ್ಮಿಕರು ಬೀದಿಗೆ ಬೀಳೋದು ಒಂದೇ ಅಲ್ಲ, ಆರ್ಥಿಕ ವ್ಯವಸ್ಥೆಗೆ ಅತಿದೊಡ್ಡ ಪೆಟ್ಟಾಗ್ತಕ್ಕಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ದೇಶ ಇಂಥ ತುರ್ತು ಸಂದರ್ಭದಲ್ಲಿ ಬೇರೆ ಬೇರೆ ವಿದೇಶಾಂಗ ನೀತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಈಗ ನಮಗೆ ಇಷ್ಟು ದಿವಸ ರಷ್ಯಾ ಆಯಿಲನ್ನು ಕೊಡ್ತಾ ಇತ್ತು, ದಿಢೀರ್ನ ನಾವು ಅಮೇರಿಕದ ಕಾರಣಕ್ಕಾಗಿ ರಷ್ಯಾದ ಆಯಿಲನ್ನು ಪರ್ಚೇಸ್ ಮಾಡೋದು ನಿಲ್ಲಿಸಿದ್ವಿ. ಈಗ ಅವರೇನು ರೇಟನ್ನು ಕಡಿಮೆ ಮಾಡಲಿಲ್ಲ, ಮೊದಲು ಕಡಿಮೆ ರೇಟಿಗೆ ಕೊಡ್ತಿದ್ರು, ಈಗ ಮತ್ತೆ ರೇಟನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇಂಥ ಸ್ಥಿತಿಯಲ್ಲಿ ಒಂದಷ್ಟು ಫಾರಿನ್ ಪಾಲಿಸಿಯನ್ನು ನಾವು ಮಾಡುವಾಗ ಕೂಡ ಎಚ್ಚರಿಕೆಯಿಂದ ಇರಬೇಕು. ದೇಶದ ಆಡಳಿತ ಬೇರೆ, ಆದರೆ ಇಡೀ ವಿಶ್ವದ ಜೊತೆ ನಾವು ಸಂಬಂಧಗಳು ಮತ್ತು ವ್ಯಾಪಾರ ವಹಿವಾಟಿನ ಸಂಬಂಧಗಳು ಅದು ಬೇರೆ ರೀತಿ ಇರ್ತಕ್ಕಂಥದ್ದು. ಇವತ್ತು ಏನಾಗಿದೆ ಅಂದರೆ, ಇವತ್ತು ನಮ್ಮ ಬೆಂಗಳೂರು ನಗರ ತಗೊಳ್ಳಿ, ಇವತ್ತು ಕಾಸ್ಮೋಪಾಲಿಟನ್ ಸಿಟಿ ನಮ್ಮದು. ಇವತ್ತು ಎಷ್ಟೋ ಜನ ಬೇರೆ ಒಂದು ರಾಜ್ಯಗಳಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ. ಇವತ್ತು ಅವ್ರುಗಳೆಲ್ಲ ಒಂದು ಊಟಕ್ಕೆ ಒಂದು ಹೋಟ್ಲೇ ಅವ್ರಿಗೆ ಗತಿ. ಯಾಕಂದರೆ ಬೇರೆ ಎಲ್ಲೂ ಅವ್ರಿಗೆ ನೀವು ಮನೆ ಊಟದಾರ? ನಾವು ಮನೆ ಊಟನೂ ಮಾಡ್ತೀರಿ, ಹೋಟ್ಲ್ ಊಟನೂ ಮಾಡ್ತೀರಿ. ಆದರೆ ಇವತ್ತು ಹೋಟ್ಲಲ್ಲಿ ಪಟ್ನ ಕಟ್ಸ್ಕೊಳ್ಳೋಣ ಅಂದರೆ ಇವತ್ತು ನಮಗೆ ಹೋಟ್ಲಲ್ಲಿ ಸಿಗ್ತಾ ಇಲ್ಲ. ಇವತ್ತು ಹೋಟ್ಲುಗಳೆಲ್ಲ ಕ್ಲೋಸ್ ಆಗಿದೆ. ನಾವು ಕೇಂದ್ರ ಸರ್ಕಾರದವ್ರಿಗೆ ನಾವೇನು ಮನವಿ ಮಾಡ್ತೀರಿ ಅಂದರೆ, ದಯವಿಟ್ಟು ನೀವೊಂದು ಒಂದು ರೋಡ್ ಮ್ಯಾಪ್ ಇಟ್ಕೊಳ್ಳಿ. ಈ ಥರ ಯಾವುದೇ ಕಾಲದಲ್ಲಿ ಯಾವಾಗಾರ ಯುದ್ಧ ಆಗಬೇಕಂದ್ರೆ ನಾವು ಮೊದಲೇ ಒಂದು ಪ್ರೀ ಪ್ಲ್ಯಾನ್ಡ್ ಆಗಿ ಏನು ಬೇಕೋ ಎಲ್ಲ ಮಾಡ್ಕೊಳ್ಬೇಕು. ಎಸ್ ಸರ್, ತಾವು ಒಬ್ಬರು ನಾಗರಿಕರಾಗಿ ಬಂದಿದ್ದೀರಾ. ಈ ಬಿಕ್ಕಟ್ಟಿಗೆ ಯಾರು ಕಾರಣ ಅನ್ಸುತ್ತೆ? ಕಾರಣ ಎಲ್ಲರಿಗೂ ಗೊತ್ತಿದೆ ಯಾರಿದೆ ಕಾರಣ ಅಂತ. ಸರ್, ಈಗ ಎಷ್ಟು ಪೀನಲ್ಲಿ ಎಷ್ಟು ಕಂಪನಿಗೆ ಬಂದಾಗಿದೆ ಗೊತ್ತಾ ತಮಗೆ? 14,000 ಚಿಲ್ಲರೆ ಕಂಪನಿ ಬಂದಾಗಿದೆ ಇಷ್ಟೇ ಇಲ್ಲದೆ. ಅದು ಜೊತೆನಲ್ಲಿ ಈಗ ಮೊನ್ನೆ ಬಾಯಿ ರುಚಿ ಹೋಯ್ತು, ಹೋಟೆಲ್ದು ಬಾಯಿ ರುಚಿ ಹೋಯ್ತು, ಪಕೋಡ ಮಾಡೋದು ಬಿಟ್ಟಾಯಿತು. ಈಗ ಮಾಡಿರೋದು ಸೃಷ್ಟಿಯೇ ನಮ್ಮ ದೇಶ ನಾವು ನೋಡಬೇಕು ಸರ್, ಬೇರೆ ಸಪೋರ್ಟ್ಗೆ ಹೋಗಬಾರ್ದು. ನೋಡಿ, ಇರಾನ್ದು ಆಗಲಿ ಫಲಸ್ತೀನ್ದು ಆಗಲಿ ನಮ್ಮ ವಾಜಪೇಯಿಯಿಂದ ಮಹಾತ್ಮ ಗಾಂಧಿ ತನಕ ನಾವು ಸಪೋರ್ಟ್ ಮಾಡಿದ್ದೀವಿ. ಈಗ ಏಕಾಏಕಿ ಹೋಗಿ ನೀವು ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಅಮ್ರಿಕಾಗೆ ಸಪೋರ್ಟ್ ಮಾಡಿದ್ರೆ ಈಗ ಸೃಷ್ಟಿ ಏನಾಗುತ್ತೆ? ಇರಾನ್ ನಮ್ಮ ಪರವ ಇರ್ತಾರೆ, ಈಗ ನಮ್ಮ ಪರ ಇದೇ ಇರುತ್ತೆ. ನಮಗೆ ಏನು ಕಡಿಮೆ ಇಲ್ಲ ಸರ್. ಈಗ ಉದ್ಯೋಗ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಇದು ಯಾರು ಹೊಣೆಗಾರ? ಇದು ಕೇಂದ್ರ ಸರ್ಕಾರ ಹೊಣೆಗಾರ ಸರ್. ರಾಜ್ಯ ಸರ್ಕಾರ ಇದನ್ನ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಕೃತಕ ಅಭಾವ ಸೃಷ್ಟಿ ಆಗ್ತಿದೆ. ಯಾರು ಹೊಣೆ? ರಾಜ್ಯ ಸರ್ಕಾರ ಕಾರಣ ಅಲ್ವಾ ಸರ್? ಇದು ಗ್ಯಾಸ್ ಎಲ್ಲ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದು, ಬಿಜೆಪಿ ಅವ್ರಿಗೆ ಗೊತ್ತು. ನಾನು ಕೇಳ್ತಿರೋದು,
ಕಾಳಸಂತೆಯಲ್ಲಿ ವ್ಯಾಪಾರ ಆಗ್ತಿದೆ, ಕೃತಕ ಅಭಾವ ಸೃಷ್ಟಿಯಾಗ್ತಿದೆ. ಯಾರ್ದೋ ಮೊನ್ನೆ ರಾಜಕಾರಣಿಗಳ ಕಾರ್ಯಕ್ರಮದಲ್ಲಿ ಗ್ಯಾಸ್ ಸಮಸ್ಯೆ ಆಗಲೇ ಇಲ್ಲ ಆಯಿತಾ. ಅದು ರಾಜಕಾರಣಿ ನಾಟ್ ಓನ್ಲಿ ಕಾಂಗ್ರೆಸ್, ಅದು BJP JDS ಎಲ್ಲ ಉದ್ಯಮಿಗಳು ಅವ್ರಿಗೆಲ್ಲ ಗ್ಯಾಸ್ ಸಿಗುತ್ತೆ ಕಾಳಸಂತೆ. ಇದನ್ನು ತಡೆಯಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಇಲಾಖೆ, ಪೂರೈಕೆ ಇಲಾಖೆ, ಪೊಲೀಸ್ ವ್ಯವಸ್ಥೆ ಇವರೆಲ್ಲ ಏನು ಮಾಡ್ತಿದ್ದಾರೆ? ಇದ್ಮೇಲೆ ಆಲ್ರೆಡಿ ಕ್ರಮ ತೊಗೊಂಡಿದ್ದಾರೆ ಸರ್. ನಮ್ಮ ಗೌರ್ಮೆಂಟ್ ಕ್ರಮ ತೊಗೊಂಡು ಕೇಸ್ಗಳು ಹಾಕಿ ಅವ್ರ ಮೇಲೆ ಫೈನ್ ಹಾಕಿ ಜೈಲಿಗೆ ಹಾಕಿದ್ದಾರೆ. ಇದು BJP ಅವ್ರಿಗೆ ಗೊತ್ತಿರಬೇಕಾಗಿದೆ. ಇವತ್ತು ಇದು ನೇರ ಹೊಣೆ BJP ಅವರು ಆಗ್ತಾ ಇರೋದು. ಇದು ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ಮೇಲೆ ಅವರು ಪ್ರಿಕಾಷನಲ್ಲಿ ಇದು ತೊಗೊಬೇಕು. ಇವತ್ತು ಮೆಡಿಸಿನ್ ಫೀಲ್ಡಲ್ಲಿ ಎಷ್ಟು ಆಗ್ತಾಯಿದೆ ಅಂತ ಶಾರ್ಟೇಜ್ ಆಫ್ ಮೆಡಿಸಿನ್ಸು, ಜನ ಬೀದಲ್ಲಿದ್ದಾರೆ. ಇವತ್ತು ಮೆಡಿಸಿನ್ ಸಿಗ್ತಾಯಿಲ್ಲ, ಸಪ್ಲೈ ಆಗ್ತಾಯಿಲ್ಲ, ಏನಿಲ್ಲ. ಇವತ್ತು ಇದಕ್ಕೆ ನೇರ ಹೊಣೆ BJP ಅವ್ರು ಹೇಳ್ತಾ ಇದ್ರು 2014 ಗಟ್ಟರಲ್ಲಿ ಪೈಪ್ ಬಿಟ್ಟು ಏನೋ ಗ್ಯಾಸ್ ತೆಗಿತೀನಿ ಅಂತ ಹೇಳ್ಬಿಟ್ಟು. ಇವತ್ತು ನಿಮ್ಮ ಬಂಡವಾಳ ಗೊತ್ತಾಗ್ತಾ ಇದೆ ಜನಕ್ಕೆ. ಇದು ವಿಶ್ವ ಗುರಿ ಇಲ್ಲ, ಇವರು ಸುಳ್ಳಿನ ಗುರು. ಇವರು ನಮ್ಮ ದೇಶಕ್ಕೆ ಸುಳ್ಳು ಹೇಳ್ಕೊಂಡೆ ಇವತ್ತರು ಕಾಲ ತಳ್ಕೊಂಡು ಬರ್ತಾ ಇದ್ದೀರಾ. ಇವತ್ತಾದ್ರು ಎಚ್ಚರಿಕೆ ತಗೊಂಡು ಮುಂದಿನ ದಿನಕ್ಕೆ ಇದೇ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳ್ಬೇಕು, ನನ್ನ ಕರೆದೇ ಹೇಳ್ಬೇಕಾಗುತ್ತೆ. ಎಸ್ ಮೇಡಮ್, ತಾವು ಅಡುಗೆ ಮಾಡ್ತಿದ್ದೀರಾ? ಸರ್ ನಾವು ಅಡುಗೆ ಮಾಡ್ತಾ ಇದ್ದೀವಿ, ಆದರೆ ಇವಾಗ ಒಲೆ, ಆ ಕಾಲದಲ್ಲಿ ಒಲೆ ಇತ್ತಲ್ವಾ, ಆ ಸಿಸ್ಟಮ್ ತೊಗೊಂಡ್ಬರ್ಬೇಕಾಗುತ್ತೆ. ಇವಾಗ ಎಲ್ಲ ಕಡೆನೂ ಕೂಡ ಹೆಣ್ಮಕ್ಳು ನಮಗೆ ಕೇಳ್ತಾ ಇದ್ದಾರೆ, ನಾವು ಇದು ಒಲೆ ಇಟ್ಕೊಂಡಿದ್ವಲ್ಲ, ಇದು ಮಣ್ಣಿನ ಒಲೆ, ಅದು ತೊಗೊಂಬಂದು ಮನೇಲಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪೇಪರ್ಗಳು ಹಾಕಿ ಎಷ್ಟೋ ಜನ ಎಲೆಕ್ಟ್ರಿಷಿಯನ್ಸು ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿ ಅಂತ ಇದ್ದಾರಲ್ಲ, ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಆಗಿದೆ. 200 ಯೂನಿಟ್ಸ್ ನಾವು ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಆದರೆ ನಿಮ್ಮಿಂದ ಇಂಡಕ್ಷನ್ ಸ್ಟವ್ ಜಾಸ್ತಿ ಆಗಿ ಬರ್ನ್ ಆಗ್ತಾ ಇದೆ ಸರ್. ಇದು ಎಲೆಕ್ಟ್ರಿಕ್ ಬಿಲ್ಲಿಂದ ಅವ್ರು ಎಲ್ಲಿಂದ ಕಟ್ತಾರೆ ಸರ್? ಗ್ಯಾಸ್ ಬಿಲ್ ಕಟ್ತಾರಾ ಇಲ್ಲ ಎಲೆಕ್ಟ್ರಿಕ್ ಬಿಲ್ ಕಟ್ತಾರಾ? ಹರ್ದೀಪ್ ಸಿಂಗ್ ಅವ್ರು ಹೇಳಿದ್ದಾರೆ ಗ್ಯಾಸ್ ಸ್ಟಾಕ್ ಇಲ್ಲ ಅಂತ. ಮತ್ತೆ 21 ದಿವಸದಿಂದ ಕೇಂದ್ರ ಸಚಿವಾಲಯದ ಸಚಿವರು ಅವರು LPG